ನಮಸ್ಕಾರ ಫ್ರೆಂಡ್ಸ್, ಅರ್ಚನಾ ಬೇಸರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅರ್ಚನಾ ಬೇಸರಿ. ನಾನು ನಿಮಗೋಸ್ಕರ ಒಂದು ವಿಶೇಷವಾದ ರೀಡಿಂಗ್ ನ ತಂದಿದ್ದೀನಿ. ಇದು ಮಹಾಲಯ ಅಮಾವಾಸ್ಯೆ ಕುರಿತಾಗಿ. ಹೌದು, ನಮ್ಗೆ ಈ ವರ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಅನ್ನೋದಕ್ಕೇನೆ ಒಂದು ವಿಶೇಷ ಪ್ರತೀತಿ ಇರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಇಂಥ ಒಂದು ಒಳ್ಳೆ ಸಂದರ್ಭದಲ್ಲಿ ನಾವು ಪೂರ್ವಿಕರಿಗೆ ಎಡೆ ಪೂಜೆ ಮಾಡುವಂತದ್ದಾಗಿರ್ಬೋದು, ಅಥವಾ ಅವರಲ್ಲಿ ಒಂದು ಪ್ರೇಯರ್ಸ್ ಮೊರೆ ಅಂತನ್ನ ಇಡೋದಾಗಿರ್ಬೋದು, ಅದು ತುಂಬಾ ವಿಶೇಷವಾಗಿ ನಡೆದು ಬಂದಿರುತ್ತೆ. ಸಾಕಷ್ಟು ವಿಷಯಗಳನ್ನ ಈ ದಿನದಲ್ಲಿ ಮಾಡ್ತಾರೆ. ಯಾಕಂದ್ರೆ ದೇವಿ ಆರಾಧನೆ ಅಂದ್ರೆ ನವರಾತ್ರಿ ಶುರು ಆಗೋದು ಇದಾದ್ ನಾಳೆಗೆನೆ, ಓಕೆನಾ. ಸೊ ಮುಖ್ಯವಾಗಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಎಲ್ಲಾರು ಎದುರು ಬಿಡ್ತಾರೆ, ಭಯ ಪಡ್ತಾರೆ. ನಾವ್ ಏನ್ ಮಾಡ್ಬೇಕು, ಯಾವ ವಿಷಯ ಮಾಡ್ಬಾರ್ದು ಅನ್ನೋದ್ರಲ್ಲೇನೆ ಸ್ಟಕಪ್ ಆಗ್ಬಿಟ್ಟಿರ್ತಾರೆ. ಒಂದ್ ರೀತಿ ಅವ್ರ ಮೈಂಡ್ ಬ್ಲಾಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಏನು ಮಾಡ್ಬಾರ್ದು ಅಂತ ಅವ್ರು ಹಿಂದೆನೆ ಉಳಿದ್ಬಿಟ್ಟಿರ್ತಾರೆ. ಬಟ್ ಏನನ್ನ ಮಾಡ್ಬೇಕು, ಸದ್ಯಕ್ಕೆ ಏನ್ ಆಗ್ತಾ ಇದೆ, ಸೊ ಏನ್ ಆಗೋದ್ರಲ್ಲಿದೆ ಅಂತ ನಿಮ್ಗೆ ಈ ಅಮಾವಾಸ್ಯೆ ದಿನ ನಾನು ಒಂದು ಗೈಡೆನ್ಸ್ ನ ಮಾಡೋದಕ್ಕೆ ಹೊರಟಿದ್ದೀನಿ ಯೂನಿವರ್ಸ್ ನ ಕಡೆಯಿಂದ ಫ್ರೆಂಡ್ಸ್. ಸೊ ಮೊದಲನೇದಾಗಿ ನಿಮ್ಗೆ ಇಲ್ಲಿ ಕಾಣ್ತಾ ಇರುವಂತ ನಂಬರ್ 48 and 49 ಅನ್ನೋದನ್ನ ನೀವು ಗಮನ ಇಟ್ಟು ನೋಡಿ. ಆ ಏಂಜಲ್ಸ್ ಮೇಲೆ ಗಮನನ ಕೊಡಿ. ನಿಮ್ಗೆ ಬೇಕಾಗಿರುವಂತ ಫೈಲ್ ನ ಚೂಸ್ ಮಾಡಿ, ಫೈಲ್ ನಂಬರ್ 1 and ಫೈಲ್ ನಂಬರ್ 2. ಸೊ ಟೈಮ್ ನ ತಗೊಳ್ಳಿ, ವಿಡಿಯೋ ಪೌಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೈಲ್ ರೆಸೊನೇಟ್ ಆಗುತ್ತೆ, ಫೈಲ್ ನಂಬರ್ 1 and 2 ನಿಮ್ಮ ಇಂಟ್ಯೂಷನ್ ಗೆ ಕನೆಕ್ಟ್ ಆಗುತ್ತೆ, ಆ ಒಂದು ಫೈಲ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾವು ರೀಡಿಂಗ್ ನ ಶುರು ಮಾಡ್ಕೊಳ್ಳೋಣ. ಜೊತೆಗೆ ನಾನು ನಿಮ್ಗೆ ಇಲ್ಲಿ ಇನ್ನೂ ಒಂದು ವಿಷಯನ ಹೇಳ್ಬೇಕಂತಿದ್ದೀನಿ ಫ್ರೆಂಡ್ಸ್. ಈ ಮಹಾಲಯ ಅಮಾವಾಸ್ಯೆ ದಿನ ನಾನ್ ನಿಮ್ಗೆ ಈ ತರ ಪ್ರಿಡಿಕ್ಷನ್ ನ ಕೊಟ್ಟಾದ್ಮೇಲೆ ನೀವು ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಅದು ಫ್ಯೂಚರ್ಗೂ ಕೂಡ ಒಳ್ಳೇದಿದೆ. ಮತ್ತೆ ಇನ್ನ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಾನು ಈ ಕಂಪ್ಲೀಟ್ ನವರಾತ್ರಿಯ ದಿನ ದಶಮಿಯವರೆಗೂನು ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ, ದಿನಕ್ಕೊಂದು ರೀತಿ. ಅಂತ ಅಂದ್ರೆ ನವರಾತ್ರಿಯ ಪ್ರತಿಯೊಂದು ದಿನ ಆ ದಿನದ ವಿಶೇಷವಾಗಿ ಆರಾಧನೆ ಮಾಡುವಂತ ದೇವಿಯ ಹೆಸರಲ್ಲಿ, ಈಗ ಸ್ಕಂದ ಮಾತಾ ಇರಬಹುದು, ಮಹಾಗೌರಿ ಇರ್ಬಹುದು, ಮಹಾಕಾಳಿ ಇರಬಹುದು, ಈ ರೀತಿಯಾದ ದೇವಿಯ ದಿನ ಅಂದ್ರೆ ಏಕ ವಾರದಲ್ಲಿ ಪ್ರತಿಯೊಂದು ದಿನಾನು ಪ್ರತಿಯೊಂದು ದೇವಿನ ವಿಶೇಷವಾಗಿ ಆರಾಧನೆ ಮಾಡೋ ಪ್ರತೀತಿ ಇದೆ. ಅದಕ್ಕೋಸ್ಕರ ಆ ದೇವಿಯ ಹೆಸರಲ್ಲಿ ಯೂನಿವರ್ಸ್ ನಿಮ್ಗೆ ಯಾವ ರೀತಿಯಾದ ಗೈಡೆನ್ಸ್ ನ ಕೂಡ ಕೊಡುತ್ತೆ ಅಂತ ಹೇಳಿ ಪ್ರತಿದಿನನೂ ನಾನು ನ್ಯೂ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಈ ನವರಾತ್ರಿ ದಶಮಿ ತನಕನು. ಸೊ ಮಿಸ್ ಮಾಡ್ಕೊಳ್ದೆ ನನ್ನ ಪ್ರತಿಯೊಂದು ವಿಡಿಯೋನ ನೀವು ಖಂಡಿತವಾಗ್ಲೂ ನೋಡಿ. ತಾಯಿ ಚಾಮುಂಡೇಶ್ವರಿಯ ಗೈಡೆನ್ಸ್ ನಿಮ್ಗೆ ಯಾವ ರೀತಿ ಇದೆ ಮುಂದಿನ ಒಂದು ಜೀವನಕ್ಕೆ ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ನೀವೇನಾದ್ರೂ ಹೊಸಬರಾಗಿದ್ರೆ ನನ್ನ ವಿಡಿಯೋ ಚಾನಲ್ ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಖಂಡಿತವಾಗ್ಲೂ ಕಮೆಂಟ್ ನ ಮಾಡಿ ತಿಳಿಸಿ ನಿಮ್ಗೆ ಈ ನವರಾತ್ರಿಯಲ್ಲಿ ಯಾವ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ವಿತೌಟ್ ಡಿಲೇ ನಾವ್ ಈ ರೀಡಿಂಗ್ ನ ಶುರು ಮಾಡೋಣ. ಬನ್ನಿ, ಫೈಲ್ ನಂಬರ್ 1 and ಫೈಲ್ ನಂಬರ್ 2. ಸೊ ವೆಲ್ಕಮ್ ಫೈಲ್ ನಂಬರ್ 1. ನಾನು ಇಲ್ಲಿ ನಿಮ್ಗೆ ಆರ್ಕೇಂಜಲ್ ಮೈಕಲ್ ಅವರ ಆಶೀರ್ವಾದ ಆಗಿರುವಂತ ಈ ಕಾರ್ಡ್ ಗಳನ್ನ ಮುಖಾಂತರ ಇವತ್ತು ನಾನು ನಿಮ್ಗೆ ರೀಡಿಂಗ್ ನ ಮಾಡೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ, ನಿಮ್ಗೆ ಈ ಕಾರ್ಡ್ ನಲ್ಲಿ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್ ನ ವಿಷಯಗಳು ಅಡಕವಾಗಿರುತ್ತೆ, ಓಕೆನಾ. ಒಂದ್ ವೇಳೆ ನಿಮ್ ಜೀವನದಲ್ಲಿ ಯಾವ ರೀತಿಯಾದ ಬ್ಲಾಕೇಜಸ್ ಇದ್ರೆ ಅದು ಯಾವ ರೀತಿಯಾಗಿ ಈ ಜನ್ಮದಲ್ಲಿ ನಿಮ್ಗೆ ಅದು ತೊಂದರೆನ ಕೊಡ್ತಾ ಇರ್ಬೋದು, ಅಥವಾ ಯಾವ ರೀತಿ ಒಳ್ಳೇದನ್ನ ಮಾಡ್ತಾ ಇರ್ಬೋದು ಅನ್ನೋದನ್ನ ಕೂಡ ಆರ್ಕೇಂಜಲ್ ಮೈಕಲ್ ಇವತ್ತು ನಮ್ಗೆ ತಿಳ್ಸಕ್ ಹೊರಟಿದ್ದಾರೆ. ಯಾಕಂದ್ರೆ ಈ ಮಹಾಲಯ ಅಮಾವಾಸ್ಯೆ ದಿನ ನೀವು ಮಾಡ್ತಾ ಇರುವಂತ ತಪ್ಪು ಸರಿಗಳ ಅರಿವು ನಿಮ್ಗಾದ್ರೆ ಇದು ಒಳ್ಳೆ ರೀತಿ ನಿಮ್ಗೆ ಗೈಡೆನ್ಸ್ ಆಗುವಂತದ್ದು. ಸೊ ನಿಮ್ಗೆ ಗೊತ್ತೇ ಇದೆ, ಟ್ಯಾರೋ ರೀಡಿಂಗ್ ಅಕ್ಯುರೇಟ್ ಆಗಿ ಅಲ್ಲಿ ನಡೆಯುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ವಿದ್ಯೆ ಇದು. ಸೊ ಇದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಕೇಳೋಣ. ಇದು ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಕಾರ್ಡ್ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಒಂದು ಒಳ್ಳೆ ಅದ್ಭುತವಾದ ಕಾರ್ಡ್ಗಳು ಬಂದಿದೆ ಅಂತ ಹೇಳಿ. ಸೊ ಒಂದ್ ವೇಳೆ ಇಲ್ಲೇ ಏನಾದ್ರೂ ಕಂಪ್ಲೀಟ್ ಆಗಿ ಕನ್ನಡ ಓದೋಂತ ವ್ಯೂವರ್ಸ್ ಇದ್ರೆ ನಾನು ನಿಮ್ಗೋಸ್ಕರ ಕನ್ನಡದಲ್ಲೂ ಕೂಡ ಈ ವರ್ಡ್ಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳೋದ್ರಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಸೊ ಖಂಡಿತವಾಗ್ಲೂ ನಿಮ್ಮ ಪಾಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ, ಯು ಡೂ ಸೋ ಮಚ್ ಫಾರ್ ಅದರ್ಸ್ ಅಂತ ಹೇಳಿದ್ರೆ, ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಆತ್ಮ. ನೀವು ಈವರೆಗೆ ಹಿಂದಿನ ದಿನಗಳಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲೂ ಆಗಿರ್ಬೋದು, ನೀವು ಬೇರೆಯವರಿಗೆ ತುಂಬಾ ಸಹಾಯ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಜನ್ಮ ಪಡೆದಿರುವಂತ ಒಂದು ದಿವ್ಯ ಆತ್ಮ ಅಂತಾನೆ ಹೇಳ್ಬೋದು. ಇಟ್ಸ್ ಟೈಮ್ ಫಾರ್ ಯು ಟು ಎಕ್ಸ್ಪೀರಿಯನ್ಸ್ ದ ಲವ್ ಯು ಡಿಸರ್ವ್ ಅಂಡ್ ಲೆಟ್ ಅದರ್ಸ್ ಹೆಲ್ಪ್ ಯು ಅಂತ ಇದೆ. ಖಂಡಿತವಾಗ್ಲೂ ನೀವು ಏನು ಈ ಹಿಂದೆ
ಹಿಂದೆ ಮಾಡಿರುವಂತ ಒಳ್ಳೆ ಕೆಲಸಗಳಿಂದ ನಿಮ್ಗೆ ಈವರೆಗೆ ಒಳ್ಳೇದೇನೆ ನಡೆದಿದೆ. ಯಾಕಂತ ಹೇಳಿದ್ರೆ ನೀವು ಎಷ್ಟು ಜನಕ್ಕೆ ಒಳ್ಳೆ ರೀತಿ ಬಯಸ್ತಿರೋ ಯೂನಿವರ್ಸ್ ಕೂಡ ನಮ್ಗೆ ಅದರ ಡಬಲ್ ಅಷ್ಟು ಒಳ್ಳೇದ್ ಮಾಡುತ್ತೆ ಅನ್ನೋದೇ ಕಾನ್ಸೆಪ್ಟ್ ಫ್ರೆಂಡ್ಸ್. ಸೊ ಇದು ನಿಮ್ಗೆ ಪ್ರತಿಯೊಂದು ಬಾರಿನೂ ನೆನ್ಪಿರ್ಲಿ, ನಾವ್ ಯಾವಾಗ ಮಾಡುವಂತ ಕೆಲ್ಸಗಳಲ್ಲಿ ಒಳ್ಳೇದನ್ನ ಬಯಸಿ ನಿಸ್ವಾರ್ಥತೆಯನ್ನ ಮಾಡ್ತೀವೋ ಅದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಪಾಸ್ಟ್ ಏನಾಗಿತ್ತು ಅಂತ ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನೀವು ಒಂದು ಒಳ್ಳೆ ವ್ಯಕ್ತಿ ಆಗಿದ್ರಿ ಅಥವಾ ನೀವು ಒಂದು ಒಳ್ಳೆ ಆತ್ಮದ ವ್ಯಕ್ತಿ ಆಗಿದ್ರಿ. ನೀವು ಈ ಹಿಂದೆ ಮಾಡಿರುವಂತ ಕೆಲಸಗಳು ಕಾರ್ಯಗಳು ನಿಮ್ಮನ್ನ ಈ ಜನ್ಮದಲ್ಲೂ ಕಾಯ್ತಾ ಇದೆ. ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರು ಆ ಜನಗಳ ಆಶೀರ್ವಾದ ಒಂದು ನಿಮ್ಮ ಮೇಲಿರುವಂತ ಒಂದು ಖುಷಿಯಾದ ಒಂದು ಹಾರೈಕೆ ಅದು ನಿಮ್ಗೆ ನಿಜವಾಗ್ಲೂ ಒಂದು ಏನ್ ಹೇಳ್ತಾರೆ, ಒಂದು ಪುಣ್ಯದ ಗಂಟು ಅಂತ ಹೇಳ್ತಾರೆ ಗೊತ್ತಾ, ಆ ರೀತಿ ಅದು ಕೆಲಸ ಮಾಡಿದೆ ಈವರೆಗೆ. ಸೊ ಅದು ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರಬಹುದು. ಯಾಕಂದ್ರೆ ನೀವು ಈ ಇಷ್ಟೊಂದು ಕಷ್ಟ ಇದೆ ಈ ನನ್ನ ಜೀವನದಲ್ಲಿ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಬಟ್ ನಾನ್ ಮಾಡಿರೋಂತ ಪುಣ್ಯ ಕೆಲ್ಸಕ್ಕೆ ಬರ್ತಾ ಇಲ್ವಾ ಅಂತ ನೀವು ಕೇಳ್ಬೋದು. ಬಟ್ ನಾನ್ ನಿಮ್ಗೆ ಹೇಳೋದ್ ಏನ್ ಗೊತ್ತಾ, ನಾವ್ ಕಷ್ಟದಲ್ಲೇ ಇರ್ಲಿ ಅಥವಾ ಖುಷಿಯಾಗೇ ಇರ್ಲಿ, ದೇವ್ರು ನಮ್ಗೆ ಒಂದಲ್ಲ ಒಂದ್ ರೀತಿ ಒಳ್ಳೇದ್ ಮಾಡ್ತಾ ಇದ್ದಾನೆ ಅನ್ನೋದೇ ಸತ್ಯ. ಸೊ ಅದನ್ನ ನಾವ್ ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೈಂಡ್ ಅಲ್ಲಿ ನಾವು ಫಸ್ಟ್ ಏನನ್ನ ಯೋಚನೆ ಮಾಡ್ಬೇಕು, ನಿಮ್ಗೆ ಬಂದಿರೋಂತ ಫೈನಲ್ ಪ್ರಕಾರ ಪಾಸಿಟಿವ್ ಥಿಂಕಿಂಗ್, ಆಗ್ತಾ ಇರೋದು ಒಳ್ಳೇದಕ್ಕೆ, ಆಗೋದು ಒಳ್ಳೇದಕ್ಕೆ, ಮುಂದೆ ನಡೆಯೋದು ಕೂಡ ಒಳ್ಳೇದಕ್ಕೆ ಅನ್ನೋದನ್ನ ನೀವು ಮೈಂಡ್ ಅಲ್ಲಿ ಮತ್ತೆ ಮತ್ತೆ ಹೇಳ್ಕೊಡಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಅವಾಗ ಬೇಜಾರು, ನೋವು, ಹತಾಶೆ ಅನ್ನೋದು ನಿಮ್ ಜೀವನದಲ್ಲಿ ಇರೋದೇ ಇಲ್ಲ ಫ್ರೆಂಡ್ಸ್. ಸೊ ನಿಮ್ಮ ಹಿಂದಿನ ಟೈಮ್ ಹಾಗಿತ್ತು, ಅಟ್ ಪ್ರೆಸೆಂಟ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡಕ್ ಕೊಟ್ರೆ, ಲೆಟ್ ಗೋ ಫಾರ್ ಯೋರ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಹೌ ಯೋರ್ ಡ್ರೀಮ್ಸ್ ವಿಲ್ ಕಮ್ ಟ್ರೂ. ಸೊ ಖಂಡಿತವಾಗ್ಲೂ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ಒಂದು ರೀತಿಯಾದ ಆಯ್ಕೆಗಳನ್ನ ಮಾಡ್ಕೊಂಡ್ ಬಿಟ್ಟಿರ್ತೀರಿ. ನಮ್ ಜೀವನದಲ್ಲಿ ಇದೇ ರೀತಿ ನಡಿಬೇಕು, ಹೀಗೆ ಇರ್ಬೇಕು, ಹೀಗಿದ್ರೆ ಮಾತ್ರ ನನ್ ಜೀವನ ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ನಾವು ಮುಂದಿನ ಜನ್ಮದಲ್ಲಿ ಇದನ್ನೆಲ್ಲ ಮಾಡಕ್ಕಾಗುತ್ತೋ ಮಾಡಕ್ಕಾಗಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಅವರು ಇರ್ತಾರೆ. ಯಾಕಂತಂದ್ರೆ ನಾವು ಈ ಮೆಟರ್ನಲ್ ಲೈಫ್, ಈ ಆಧುನಿಕ ಜೀವನದಲ್ಲಿ ನಾವ್ ಏನೆಲ್ಲ ಕನ್ಸನ್ನ ಕಟ್ಟಿರ್ತೀವಿ ಅಂತ ಹೇಳಿದ್ರೆ, ನಾನೊಂದ್ ಕಾರ್ ಇಟ್ಕೊಂಡ್ರೇನೆ ನಾನು ಖುಷಿಯಾಗಿರ್ತೀನಿ, ಅಥವಾ ಇಂಥದ್ದು ಒಂದ್ ಮನೇಲಿದ್ರೇನೆ ನಾನು ಖುಷಿಯಾಗಿರ್ತೀನಿ, ಇಷ್ಟು ದುಡ್ಡು ಅಥವಾ ಸಂಬಳ ಸಿಕ್ಕಿದ್ರೇನೆ ನಾನು ಖುಷಿಯಾಗಿರ್ತೀನಿ ಅನ್ನೋದ್ರಲ್ಲಿ ಅವ್ರ ಮೈಂಡ್ ನ ಅವರು ಬ್ಲಾಕ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಸೊ ನೀವ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದನ್ನ ಪಡ್ಕೊಳ್ಳೋದ್ ಹೇಗೆ? ಬರೀ ಕೂತ್ಕೊಂಡು ಕನ್ಸ್ ಕಂಡ್ರೆ ಆಗುತ್ತಾ? ನಾಳೆ ದಿನ ನನ್ಗ ಆ ಬಂಗ್ಲೋ ನನ್ನದಾಗ್ಬೇಕು ಅಂತ ಹೇಳಿದ್ರೆ ಅದ್ ನಿಮ್ದಾಗತ್ತಾ? ಆಗ್ಬಹುದೇನೋ, ಬಟ್ ನಿಮ್ ಕಡೆಯಿಂದ ಒಂದು ಕೆಲವು ಶ್ರಮ ಇರ್ಬೇಕು, ಅದಕ್ಕಾಗಿ ಒಂದು ಕೆಲಸ ನಡೀತಾ ಇರ್ಬೇಕು ನಿರಂತರವಾಗಿ. ಓಕೆನಾ? ನೀವು ಅಲ್ಲಿ ಎಲ್ಲಿ ನೀವು ತುಂಬಾ ಓವರ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ ಅಂದ್ರೆ, ನೀವೀಗ ಒಂದ್ 10,000 ದುಡಿತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ನೀವ್ ಎಲ್ಲಿ 1,00,000 ಕಮಿಟ್ಮೆಂಟ್ಗೆ ನೀವು ಕನ್ಸ್ ಕಾಣ್ತಾ ಇರ್ತೀರೋ ಅದು ಆಗದೆ ಇರುವಂತ ವಿಷಯ. ನೀವು 5,000 ದುಡಿತಾ ಇದ್ರೆ ಅದಕ್ಕೊಂದು 3,000 ಕನ್ಸ್ ಕಾಣ್ಬೋದು. ಒಂದ್ 10,000 ದುಡಿತಾ ಇದ್ರೆ ಅದಕ್ಕೊಂದು 5,000 ಕನ್ಸ್ ಕಾಣ್ಬೋದು. ಸೊ ಈ ತರ ನಿಮ್ಮ ಒಂದು ಲಿಮಿಟೇಷನ್ ಅಲ್ಲೇ ನೀವು ಕನ್ಸ್ನ ಕಾಣ್ತಾ ಹೋದ್ರೆ ಲೈಫ್ ಅಲ್ಲೂ ಕೂಡ ಸಕ್ಸೆಡ್ ಆಗ್ತೀರಾ, ನೆಮ್ಮದಿಯಾಗೂ ಕೂಡ ಇರ್ತೀರಾ. ನೀವ್ ಎಲ್ಲಿ ನಿಮ್ಮ ಕನಸುಗಳನ್ನ ಅತಿಯಾಗಿ ಹೊರ ಬಿಡ್ತೀರಾ, ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ವರ್ಷದಲ್ಲಿ ನಿಮ್ಗೆ ಒಂದು ಸ್ವಂತ ಮನೆ ಆಗ್ಬೇಕು ಅನ್ನೋಂತ ಕನ್ಸಿರುತ್ತೆ. ಅದನ್ನ ನೀವು ಒಂದೇ ತಿಂಗಳಲ್ಲಿ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದಾಗುತ್ತಾ ಹೇಳಿ? ಸೊ ನೀವು ಕೂಡ ಯೂನಿವರ್ಸ್ಗೆ ಟೈಮ್ ನ ಕೊಡ್ಬೇಕಾಗತ್ತೆ. ನಿಮ್ಮ ಕಡೆಯಿಂದ ಶ್ರಮನ ಹಾಕಿ ಖಂಡಿತವಾಗ್ಲೂ ಆಗ ಯೂನಿವರ್ಸ್ ಕೂಡ ಅದಕ್ಕೆ ಜೊತೆ ಆಗುತ್ತೆ ಅಂತ ಹೇಳ್ತಾ, ಟ್ರಸ್ಟ್ ದಟ್ ಹೆವೆನ್ ಹ್ಯಾಸ್ ಅ ಪರ್ಫೆಕ್ಟ್ ಪ್ಲಾನ್. ಎಷ್ಟು ವಂಡರ್ಫುಲ್ ಮೆಸೇಜ್ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾನು ಈ ಸೆಂಟೆನ್ಸ್ ಅನ್ನ ಇನ್ನ ಕೂಡ ಓದಿರ್ಲಿಲ್ಲ ನಿಮ್ಗೋಸ್ಕರ ಫೈಲ್ ನಂಬರ್ 1, ಬಟ್ ಆದ್ರೂ ಕೂಡ ದೇವ್ರು ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಂದು ಅತ್ಯದ್ಭುತವಾದ ಒಂದು ಪ್ಲಾನ್ ನ ರೆಡಿ ಮಾಡಿ ಇಟ್ಟಿದ್ದಾರೆ. ನಿಮ್ ಜೀವನನ ಅವರು ರೂಪಿಸಿಟ್ಟಿದ್ದಾರೆ. ಸೊ ನೀವ್ ಈಗಿರುವಂತ ಕಣ್ಣೀರಾಗ್ತಾ ಇರೋಂತ ಅಥವಾ ಒಂದು ಖುಷಿಯಾಗಿದ್ದೀರಾ, ಆ ದಿನ ಡಬಲ್ ಆಗುತ್ತೆ. ಒಂದ್ ವೇಳೆ ದುಃಖದಲ್ಲಿದ್ದೀರಾ, ಅದ್ ಹೆದರ್ಬೇಡಿ, ದೇವ್ರು ನಿಮ್ಗೋಸ್ಕರ ಒಂದು ಅತ್ಯುತ್ತಮವಾದ ಒಂದು ಲೈಫ್ ನ ಇಟ್ಟಿದ್ದಾರೆ ಅನ್ನೋದನ್ನ ನೀವು ಮರೆಯಕ್ ಹೋಗ್ಬೇಡಿ. ಸೊ ಕಷ್ಟ ಪಡ್ತಾ ಇದ್ದೀರಾ, ಡೋಂಟ್ ವರಿ, ನಿಮ್ಗಿರುವಂತ ಹಣೆ ಬರನ ನೀವೀಗ ಅನುಭವಿಸ್ತಾ ಇದ್ದೀರಾ. ಅದ್ರಿಂದ ಹೊರಗಡೆ ಬಂದ ತಕ್ಷಣ ಅಥವಾ ಹೊರಗಡೆ ಬರೋದ್ರಲ್ಲಿ ದೇವ್ರು ಖಂಡಿತವಾಗ್ಲೂ ನಿಮ್ಗೆ ಖಂಡಿತವಾಗ್ಲೂ ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಆಲೋಚನೆ ಮಾಡೋದೇ ಒಂದಿರ್ಬೋದು, ಬಟ್ ಅದಕ್ಕಿಂತ ಒಂದು ಬೆಸ್ಟ್ ಪ್ಲಾನ್ ನ ಯೂನಿವರ್ಸ್ ನಮಗೋಸ್ಕರ ಇಟ್ಟಿರುತ್ತೆ.
ಅದಕ್ಕೋಸ್ಕರ ನಾವ್ ಏನನ್ನ ಮಾಡ್ಬೇಕು, ಒಳ್ಳೆ ರೀತಿ ಬದುಕ್ಬೇಕು, ಒಳ್ಳೆ ರೀತಿ ಆಲೋಚನೆನ ಮಾಡ್ಬೇಕು. ಹಿಂದಿನ ಕೆಟ್ಟ ಘಟನೆಗಳನ್ನ ಬಿಟ್ಟು ಮುಂದೆ ಬರುವಂತ ಒಳ್ಳೆ ವಿಚಾರಗಳ ಬಗ್ಗೆ ಆಲೋಚನೆನ ಮಾಡ್ಬೇಕು. ನನ್ನ ಪ್ರತಿಯೊಂದು ವ್ಯೂವರ್ಸ್ ಅಥವಾ ಹೊಸದಾಗಿ ನನ್ನ ವಿಡಿಯೋ ನೋಡೋರು ಯಾರೇ ಇರ್ಬೋದು, ನಾನ್ ನಿಮ್ಮಲ್ಲಿ ಕೇಳೋದೊಂದೇ, ಖಂಡಿತವಾಗ್ಲೂ ನೀವು ಒಳ್ಳೆ ರೀತಿ ಮಾಡ್ತೀರಾ, ನಿಮ್ಗದು ಒಳ್ಳೆ ರೀತಿನೇ ಕೆಲಸ ಮಾಡುತ್ತೆ. ನೀವ್ ಎಲ್ಲಿ ಬೇಜಾರಾಗಿ ನೋಡ್ತೀರಾ ಒಂದ್ ವಿಷಯನ, ಅದು ಡಬಲ್ ಬೇಜಾರಾಗಿ ಕನ್ವರ್ಟ್ ಆಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದಿಷ್ಟೇ, ಯಾವ್ದನ್ನ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ. ಫ್ರೆಂಡ್ಸ್, ನಿಮ್ಮ ಹಳೆಯ ದಿನಗಳು ಯಾವ ತರ ಇತ್ತು ಅಂತ ಕೂಡ ಹೇಳಿದೀನಿ, ಇವಾಗಿನ ಪರಿಸ್ಥಿತಿ ಕೂಡ ಹೇಗಿದೆ ಅಂತ ಹೇಳಿದೀನಿ. ಸೊ ಮುಂದೆ ಹೇಗಿರ್ಬೋದು ಅಂತ ಹೇಳಿದ್ರೆ, ಫಿಯರ್ ಇಸ್ ಅ ಟ್ರ್ಯಾಪ್ ಆಫ್ ಈಗೋ ಅಂತ ಹೇಳಿದ್ರೆ, ನೋಡಿ ನೀವು ಎಲ್ಲಿ ಭಯನ ಪಡ್ತಾ ಹೋಗ್ತೀರಾ ಅಂತಂದ್ರೆ, ನನ್ ಕೈಲಿ ಇದು ಆಗಲ್ವೇನೋ, ಇದು ನನ್ನಿಂದ ಸಾಧ್ಯನಾ, ಅಥವಾ ಇದೆಲ್ಲ ಆಗೋ ವಿಷಯನ, ಹೋಗೋ ವಿಷಯನ ಅಂತ ಎಲ್ಲಿ ನಿಮ್ಮನ್ನ ನೀವು ಬಂದಿ ಮಾಡ್ಕೊಂತೀರೋ, ಆಗ ನೀವು ಟ್ರ್ಯಾಪ್ ಆಗ್ಬಿಡ್ತೀರಾ. ಟ್ರ್ಯಾಪ್ ಇನ್ ದಿ ಸೆನ್ಸ್, ನಿಮ್ಮನ್ನ ನೀವೇ ಕಟ್ಟಾಕೊಂಡ್ಬಿಡ್ತೀರಾ. ಈ ವಿಷಯಗಳಿಂದ ನಿಮ್ಗೆ ಹೊರಗಡೆ ಬರೋದಕ್ಕೆ ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಮನುಷ್ಯನ ಮನಸ್ಸು ಎಷ್ಟು ವೇಗವಾಗಿ ಓಡುತ್ತೆ ಅನ್ನೋದು ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಯಾವ ವಿಷಯದಲ್ಲಿ ಬೇಕಾದ್ರೂ, ಎಂತ ವಿಷಯಗಳು ಬೇಕಾದ್ರೂ ಒಂದೇ ಕ್ಷಣದಲ್ಲಿ 10 ಬಾರಿ ಯೋಚನೆ ಮಾಡೋಂತ ಕೆಪಬಿಲಿಟಿ ದೇವರು ಭಗವಂತ ಕೊಟ್ಬಿಟ್ಟಿದ್ದಾರೆ ಅವ್ರವ್ರಿಗೆ. ಸೊ ಇಂತ ಒಂದು ವಿಷಯಗಳಲ್ಲಿ ನಾವು ನಮ್ಮ ಆಲೋಚನೆಗಳನ್ನ, ಎಸ್ಪೆಷಲಿ ಒಳ್ಳೆ ಆಲೋಚನೆಗಳನ್ನ ಹೊರಗಡೆ ಬಿಟ್ಟು ಬೇಡದೇ ಇರೋಂಥದ್ನ ಕೂಡ ಹಾಕೊಂಡಾಗ ಅದು ನಮ್ಗೆ ರಿಸರ್ವ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಒಂದ್ ಹಣನ ಒಂದ್ ಕಡೆ ಕೂಡಿಡ್ತಾ ಹೋಗ್ತೀವೋ, ಹಂಗೆ ಇಂತ ಆಲೋಚನೆಗಳ ಒಂದ್ ಕಡೆ ಕೂಡಿಡ್ತಾ ಹೋಗ್ತೀವಿ, ಅವಾಗ ಅದು ಡಬಲ್ ಆಗ್ತಾ ಹೋಗುತ್ತೆ. ಬಿಟ್ರೆ ಅದರಿಂದ ನಮ್ಗೇನು ಯೂಸ್ ಇಲ್ಲ. Allow me to use my sword of light to free you from the disputing feelings holding you back. ಸೊ ಅವ್ರು ಇಲ್ಲಿ ಇನ್ನ ಒಂದ್ ವಿಚಾರನ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂತ ಖಡ್ಗನ ನೋಡ್ತಾ ಇದ್ದೀರಾ, ಆರ್ಕಿಂಜಲ್ ಮೈಕಲ್ ಅವರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಖಂಡಿತವಾಗ್ಲೂ ಅಂತ ಒಂದು ನೆಗೆಟಿವ್ ಆಲೋಚನೆಗಳನ್ನ, ಅಂತ ಒಂದು ನೆಗೆಟಿವ್ ಶಕ್ತಿಗಳನ್ನ ನೀವೇನಾದ್ರೂ ಅವರಲ್ಲಿ ನಂಬಿಕೆ ಇಟ್ಟು ಹೋಗಲಾಡಿಸ್ಕೊಳ್ಳೋದಕ್ಕೆ ನೀವು ಕೂಡ ನಿಮ್ ಕಡೆಯಿಂದ ಸಾಥ್ ಕೊಟ್ರೆ, ಯೋರ್ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್. ಆಯ್ತಾ? ಆ ದಾರಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಸುಗಮವಾಗಿರುತ್ತೆ. ಸೊ ಸಾಡ್ ಅಂತ ಹೇಳಿದ್ರೆ ಅಂದ್ರೆ, ಇಲ್ಲಿ ಒಂದು ಸೂಕ್ಷ್ಮವಾದ ಒಂದು ಕತ್ತಿನ ನೀವು ಇಲ್ಲಿ ಏನ ನೋಡ್ತಾ ಇದ್ದೀರಾ, ಇದು ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟಿರುವಂತದ್ದು ಫ್ರೆಂಡ್ಸ್. ಸೊ ಅದನ್ನ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸಿನ ಆಲೋಚನೆಗಳು, ನಮ್ಮ ಮೈಂಡ್ ಥಾಟ್ಸ್ ಅನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ನೀವ್ ಎಲ್ಲಿ ಇಂತ ಒಂದು ಕೆಟ್ಟ ಸಿಚುವೇಶನ್ ಗಳಿಂದ, ಒಂದು ಕೆಟ್ಟ ಪ್ಲಾನ್ಸ್ ಇದ್ದ, ಅಥವಾ ನಾವೇನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಆ ತರ ಪ್ಲಾನ್ ವರ್ಕ್ ಆಗಲ್ಲ ಅನ್ನೋದನ್ನ ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆ ಪ್ಲಾನ್ ನ ದೇವರು ನಿಮ್ಗೋಸ್ಕರ ಕೊಟ್ಟೆ ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನೀವ್ ಇಲ್ಲಿ ಮಾಡ್ಬೇಕಾಗಿರೋಂಥದ್ದೇನು, ಆ ಒಂದು ಒಳ್ಳೆ ಪ್ಲಾನ್ ನೇ ಚೂಸ್ ಮಾಡೋಂತ ಶಕ್ತಿನ ನೀವು ನಾನು ಕೊಡ್ಬೇಕು ಅಂತ ಹೇಳಿ ಯೂನಿವರ್ಸ್ ನಲ್ಲಿ ಕೇಳ್ಕೊಳ್ಳೋವಂಥದ್ದು ಫ್ರೆಂಡ್ಸ್. ಟುಗೆದರ್ ಇಲ್ಲಿ ಇನ್ನ ಒಂದ್ ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆರ್ಕಿಂಜಲ್ ಮೈಕಲ್ ಅವರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ, ನಿಮ್ಮ ಕೆಟ್ಟ ಆಲೋಚನೆಗಳನ್ನ ಕತ್ತರಿಸ್ಲಿಕ್ಕೆ ನನ್ನ ಕಡೆಯಿಂದ ಖಡ್ಗ ಇದೆ. ಆ ಬೆಳಕಿನ ಖಡ್ಗನ ನಿಮ್ಮ ಜೀವನದಲ್ಲಿ ನೀವು ಬಳಸ್ಕೋಬೇಕು ಅಂತ ಹೇಳಿದ್ರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ, ನನ್ನ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀವು ನಂಬಿರೋಂಥ ದೇವ್ರುಗಳಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿ. ಫ್ರೆಂಡ್ಸ್, ಈ ಮಹಾಲಯ ಅಮಾವಾಸ್ಯೆ ದಿನ ನಾನು ನಿಮ್ಗೆ ಫೈಲ್ ನಂಬರ್ 1 ಹೇಳಕ್ ಕೊಟ್ಟಿರೋದು ಏನಂದ್ರೆ, ನೀವು ಹಿಂದೆ ತುಂಬಾ ಒಳ್ಳೆಯವರಾಗಿದ್ರಿ, ತುಂಬಾ ಒಳ್ಳೆ ಜನಕ್ಕೆ ಒಳ್ಳೆದನ್ನ ಬಯಸಿರುವಂತ ಸೋಲ್ ಆಗಿದ್ದೀರಾ. ಸೊ ಅಟ್ ಪ್ರೆಸೆಂಟ್ ಲೈಫ್ ಅಲ್ಲಿ ನೀವು ಎಲ್ಲೋ ಒಂಚೂರು ಎಡವಿರಬಹುದು ಕನ್ಸನ್ನ ಕಟ್ಕೊಳ್ಳೋದ್ರಲ್ಲಿ, ಗುರಿನ ಮುಟ್ಟೋದ್ರಲ್ಲಿ. ಸೊ ಅಂತ ಒಂದು ಕೆಟ್ಟ ಘಟನೆಗಳಿಂದ ನೀವು ಹೊರಗಡೆ ಬರ್ಬೇಕು. ಆಗ ಮಾತ್ರ ನಿಮ್ಗೆ ಈ ಕಪ್ಪು ಮೋಡ ಅನ್ನೋ ಛಾಯೆಯಿಂದ ನೀವು ಹೊರಗಡೆ ಬಂದು ಸೂರ್ಯನ ಬೆಳಕಿನಲ್ಲಿ ಒಂದು ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಫೈಲ್ ನಂಬರ್ 1 ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಈ ಅಮಾವಾಸ್ಯೆಯ ದಿನ ನೀವು ಯಾವ ರೀತಿಯಾದ ಒಂದು ಅಫರ್ಮೇಷನ್ ನ ಮಾಡ್ಕೋಬೇಕು, ಯಾವ ರೀತಿಯಾದ ಒಂದು ಸ್ಟೆಪ್ ನ ನಿಮ್ ಜೀವನದಲ್ಲಿ ತಗೋಬೇಕು ಅಂತ ಹೇಳಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಡಿವೈನ್ ಯೂನಿವರ್ಸ್ ನಿಮ್ಗೆ ಇಲ್ಲಿ ಗೈಡ್ ಮಾಡಿರುವಂತದ್ದು ಫ್ರೆಂಡ್ಸ್. ನಿಮ್ಮ ಹಿಂದಿನ ಟೈಮ್, ಅಟ್ ಪ್ರೆಸೆಂಟ್ ಟೈಮ್ ಅಂಡ್ ಯೋರ್ ಫ್ಯೂಚರ್ ಟೈಮ್ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಟುಗೆದರ್ ನಮ್ಮ ಡಿವೈನ್ ಫೇರೀಸ್ ಏನ್ ಹೇಳ್ತಿದ್ದಾರೆ ನೋಡಿ, ಸಮಥಿಂಗ್ ಹಿಡನ್ ಇಸ್ ಅಬೌಟ್ ಟು ಕಮ್ ಟು ಲೈಟ್. ಅಗೇನ್ ನಾವಿಲ್ಲಿ ಬೆಳಕಿನ ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ಕೆಲವೊಂದು ಮುಚ್ಚೋಗಿರುವಂತ ಸುಂದರವಾದ ಘಟನೆಗಳು ಅಥವಾ ಕಹಿ ಸತ್ಯಗಳು ಹೊರಗಡೆ ಬರೋದ್ರಲ್ಲಿದೆ. ಆಯ್ತಾ? ಅಂತ ಒಂದು
ಸೀಕ್ರೆಟ್ ಆಫ್ ಮೆಮೊರೀಸ್ ಅಟ್ ದಿ ಬ್ಯಾಕ್ ಆಫ್ ಯೋರ್ ಮೈಂಡ್. ಅದು ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮೊಳಗಡೆ ಅದು ಅಡಕವಾಗಿರಬಹುದು ಅಂತ ಒಂದು ಒಳ್ಳೆತನನ, ಅಂತ ಒಂದು ಒಳ್ಳೆ ವಿಷಯನ ಈಗ ಬೆಳಕಿನ ಮುಖಾಂತರ ಹೊರಗಡೆ ತರುವಂತ ವಿಚಾರ. ವೆನ್ ವಿ ಎಕ್ಸ್ಪೋಸ್ ವಾಟ್ಸ್ ಹಿಡನ್ ವಿ ಕ್ಯಾನ್ ಬಿಕಮ್ ಫ್ರೀ. ಎಷ್ಟೋ ಜನ ಇಲ್ಲಿ ಏನ್ ಗೈಡೆನ್ಸ್ ಮಾಡ್ತಿದ್ದಾರೆ ನಮ್ಮ ಡಿವೈನ್ ಫೇರಿ ಅಂತ ಹೇಳಿದ್ರೆ, ನೀವು ಇಲ್ಲಿ ನಿಮ್ಮ ಹಳೆ ತಪ್ಪುಗಳಿಂದ ಅಥವಾ ಹಳೆ ಕರ್ಮಗಳಿಂದ ನೀವು ಬಂಧಿತರಾಗಿದ್ದೀರಾ. ಫೈಲ್ ನಂಬರ್ 1 ಅದು ಎಲ್ಲೋ ಒಂದ್ ಕಡೆ ನಿಮ್ಮ ಏಳ್ಗೆಯಲ್ಲಿ ಎಫೆಕ್ಟ್ ಮಾಡ್ತಾ ಇರುವಂತದ್ದು, ಅದು ನಿಮ್ಗೆ ಕಾಣಿಸ್ದೇ ಇರುವಂತದ್ದು, ನಿಮ್ಮ ಗಮನಕ್ಕೆ ಬರ್ದೇ ಇರುವಂತದ್ದು. ಈ ಒಂದು ರೀಡಿಂಗ್ ಕಂಪ್ಲೀಟ್ ನಿಮ್ಮ ಜೀವನದ ಒಂದು ಏಳಿಗೆಗೆ ಇದು ಗೈಡ್ ಮಾಡ್ತಾ ಇರುವಂತದ್ದು. ಈ ಮಹಾಲಯ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ನೀವು ದೇವರಲ್ಲಿ ಸಂಕಲ್ಪನ ಮಾಡಿ, ಪೂಜೆ ಮಾಡಿ, ನಿಮ್ಮ ಜೀವನದಲ್ಲಿರುವಂತ ಕರಿ ಛಾಯೆಗಳನ್ನ ಹೊರಗಡೆ ಬಂದು ಬೆಳಕಿನ ಮುಖಾಂತರ ನೀವು ಒಂದು ಇದನ್ನ ತಲುಪುವಂಥದ್ದು, ನೀವು ಇಚ್ಛೆ ಪಡುವಂತ ಗುರಿ ಅಥವಾ ದೇವರು ಇಟ್ಟಿರುವಂತ ಗುರಿನ ಸುಗಮವಾಗಿ ತಲುಪುವಂಥದ್ದು. ಖಂಡಿತವಾಗ್ಲೂ ಫ್ರೆಂಡ್ಸ್, ಎಲ್ಲಾರು ಅವ್ರ ಗುರಿನ ತಲುಪ್ತಾರೆ. ಬಟ್ ನಿಜವಾಗ್ಲೂ ಗುರಿ ತಲುಪಬೇಕು ಅಂತ ಅಂದವರು ಒಳ್ಳೆ ರೀತಿ ತಲುಪ್ತಾರೆ. ಅದು ತುಂಬಾ ನೈಸ್ ರೋಡ್ ಅಲ್ಲಿ ಒಂದು ಟ್ರಾವೆಲ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇಲ್ಲ ಅಂದ್ರೆ ಆಫ್ ರೋಡ್ ಅಲ್ಲಿ ಹೇಗೆ ನಮ್ಮ ಟ್ರಾವೆಲ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂಥದ್ದು. ಸೊ ಇದ್ರ ವಿಚಾರವಾಗಿ ಏಂಜಲ್ ಕೂಡ ಏನ್ನ ಗೈಡೆನ್ಸ್ ಕೊಡ್ತಿದ್ದಾರೆ, ಇಯರ್ ಫ್ರಮ್ ನೌ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಅದ್ಭುತವಾಗಿ ನಮ್ಗೆ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೀವು ಅಷ್ಟು ಆಲೋಚನೆ ಮಾಡ್ಕೊಂಡು ಕೂಡಿಟ್ಟಿರುವಂತ ಒಂದು ಕನಸು ಎಕ್ಸಿಸ್ಟ್ ಆಗೋದಕ್ಕೆ ಇಯರ್ ಫ್ರಮ್ ನೌ ಅಂದ್ರೆ ಈಗಿಂದನೂ ಅದಕ್ಕೆ ಒಂದು ಒಳ್ಳೆಯ ದಿನ, ಶುಭಗಳಿಗೆ, ನಿಮ್ಮ ಕರ್ಮ ಕಳೆಯುವಂತ ಟೈಮ್ ಶುರು ಆಗುತ್ತೆ. ಇನ್ನೊಂದು ವರ್ಷದೊಳಗೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪ್ಲಾನ್ಸ್ ಬಗ್ಗೆ ಸಿಗುವಂಥದ್ದು ಅಕ್ಯುರೇಟ್ ಅಂತ ಹೇಳ್ತಿದ್ದಾರೆ ನಮ್ಮ ಡಿವೈನ್ ಏಂಜಲ್ಸ್. ಸೊ ಅಮಾವಾಸ್ಯೆ ದಿನ ನೀವು ಮಾಡ್ಬೇಕಾಗಿರುವಂತ ವಿಷಯ ಬಂದು ಫೈಲ್ ನಂಬರ್ 1. ಮೊದಲನೇದಾಗಿ ದಯವಿಟ್ಟು ಇವತ್ತು ಅಮಾವಾಸ್ಯೆ ದಿನ ಯಾರು ಕೂಡ ಒಂದು ನಾನ್ ವೆಜ್ ಯೂಸ್ ಮಾಡುವಂತದ್ದಾಗಿರ್ಬೋದು, ನೀವು ಸ್ಮೋಕ್ ಮಾಡೋರಂತವ್ರಾಗಿರ್ಬೋದು, ಡ್ರಿಂಕ್ಸ್ ಮಾಡೋಂಥವ್ರಾಗಿರ್ಬೋದು, ಅಥವಾ ಒಬ್ಬರ ಜೊತೆ ಜಗಳ ಆಡೋವಂಥದ್ದು, ಇಂಥವೆಲ್ಲ ಯಾವ್ದು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆದಷ್ಟು ನಿಮ್ಮನ್ನ ನೀವು ಕೂಲ್ ಅಂಡ್ ಕಾಮ್ ಆಗಿರೋದಕ್ಕೆ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ ಎಲ್ಲಾರು ಒಂದು ಹಿಡಿ ಉಪ್ಪಲ್ಲಿ ಮಾರ್ನಿಂಗ್ ತಲೆ ಸ್ನಾನ ಮಾಡ್ಕೊಂಡು ಕಂಪ್ಲೀಟ್ ಒಂದು ಬಕೆಟಿಗೆ ನೀವು ಸ್ನಾನ ಎಲ್ಲ ಮುಗಿಸಿ ಹೊರ ಬರುವಾಗ ಒಂದು ಬಕೆಟ್ ನೀರಿಗೆ ಒಂದು ಹಿಡಿ ಉಪ್ಪನ್ನ ಹಾಕಿ ಸ್ನಾನ ಮಾಡಿ. ಸೊ ಇದು ನಿಮ್ಗೆ ಸಾಕಷ್ಟು ಬೆನಿಫಿಟ್ಸ್ ನ ಕೊಡುತ್ತೆ. ಫೈಲ್ ನಂಬರ್ 1 ನಿಮ್ಮ ಬಾಡಿ, ನಿಮ್ಮ ಮೈಂಡ್ ನ ಒಂದು ನೆಗೆಟಿವ್ ಥಾಟ್ಸ್ ಇಂದ ಅದು ಒಂದು ಕ್ಲೆನ್ಸ್ ಮಾಡುತ್ತೆ ನಿಮ್ಮನ್ನ. ಸೊ ಎಷ್ಟು ಒಂದು ಒಳ್ಳೆ ಟಿಪ್ಸ್ ಅಲ್ವಾ ಇದು. ನೀವು ಖಂಡಿತವಾಗ್ಲೂ ಇದನ್ನ ಫಾಲೋ ಮಾಡಿ. ಯೂನಿವರ್ಸ್ ನನ್ನ ಕಡೆಯಿಂದ ನಿಮ್ಗೂ ಕೂಡ ಗೈಡೆನ್ಸ್ ನ ಕೊಡ್ತಾ ಇದೆ. ನೀವು ಇಚ್ಛೆ ಪಡೋಂತ ದೇವರುಗಳಲ್ಲಿ ನಮಸ್ಕಾರನ ಮಾಡಿ, ನಿಮ್ಮ ಸಂಕಲ್ಪ ಏನಿದೆ ಹೇಳಿ, ನೀವು ಹಿಂದೆ ಮಾಡಿರುವಂತ ತಪ್ಪು, ಈಗ ನಡೀತಾ ಇರೋಂತ ತಪ್ಪು, ಮುಂದೆ ಬರುವಂತ ಗೈಡೆನ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ. ಸೊ ನಿಮಗೆ ಸೋಲ್ ಅನ್ನೋದು ಇರೋದೇ ಇಲ್ಲ ಲೈಫ್ ಅಲ್ಲಿ ಅಂತ ಹೇಳ್ತಾ, ಟುಗೆದರ್ ನಾನ್ ಮತ್ತೆ ನಿಮಗ್ ನೆನಪು ಮಾಡ್ತಾ ಇದ್ದೀನಿ. ನಾನು ಈಗ ಪ್ರತಿನಿತ್ಯ ಅಂದ್ರೆ ದಶಮಿವರೆಗೇನು ಪ್ರತಿದಿನ ಒಂದ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತಾಯಿ ಚಾಮುಂಡೇಶ್ವರಿಯ ಗೈಡೆನ್ಸ್ ಆ ದಿನಕ್ಕೆ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂತ ಗೈಡ್ ಮಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳದೆ, ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತಾ, ಫೈಲ್ ನಂಬರ್ 1 ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೆಲ್ಕಮ್. ಫೈಲ್ ನಂಬರ್ 2 ನೀವು ಚೂಸ್ ಮಾಡಿರೋಂತ ನಂಬರ್ ಬಂದು 49. ಸೊ ಅದ್ಭುತವಾದ ರೀಡಿಂಗ್ ನ ನಿಮ್ಗೆ ಯೂನಿವರ್ಸ್ ಇವತ್ತು ಕೂಡ ಹೊರಟಿದೆ ಅಂತ ಹೇಳ್ತಾ, ನೀವು ಚೂಸ್ ಮಾಡಿರೋಂತ ಫೈಲ್ ಖಂಡಿತವಾಗ್ಲೂ ನಿಮ್ಗೆ ರೆಸೊನೇಟ್ ಆಗಿ ಒಳ್ಳೆ ಗೈಡೆನ್ಸ್ ನ ಕೊಡ್ಲಿ ಅಂತ ಹೇಳ್ತಾ, ನಾವು ಆರ್ಕ್ಏಂಜಲ್ ಮೈಕಲ್ ಅವರು ಸೆಲೆಕ್ಟ್ ಮಾಡಿರೋಂತ ಈ ಕಾರ್ಡ್ಸ್ ಅನ್ನ ನಿಮ್ಗೋಸ್ಕರ ಶಫಲ್ ಮಾಡಿ ನಿಮ್ಮ ಪರವಾಗಿ ನಾನು ಇದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಪಾಸ್ಟ್, ಇದು ನಿಮ್ಮ ಪ್ರೆಸೆಂಟ್, ಹಾಗೂ ಇದು ನಿಮ್ಮ ಫ್ಯೂಚರ್. ಸೊ ಅದ್ಭುತವಾದ ಕಾರ್ಡ್ಸ್ ಅನ್ನ ಅವರು ನಿಮ್ಗೋಸ್ಕರ ಕೊಟ್ಟಿರುವಂತದ್ದು ಇಲ್ಲಿ ಆರ್ಕ್ಏಂಜಲ್ ಮೈಕಲ್ ರವರು. ಸೊ ಖಂಡಿತವಾಗ್ಲೂ ಇಲ್ಲಿ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಆ ರಿಲೇಶನ್ಶಿಪ್ ಯು ಚೆರಿಶ್ ಕ್ಯಾನ್ ಬಿ ಹೀಲ್ಡ್. ಇಲ್ಲಿ ಒಂದು ವಿಷಯ ನೀವು ಏನ್ ಆಲೋಚನೆ ಮಾಡ್ತಾ ಇರ್ಬೇಕು ಅಂತ ಅಂದ್ರೆ, ಖಂಡಿತವಾಗ್ಲೂ ಇದು ಕಪಲ್ಸ್ಗೆ ಸಂಬಂಧಪಟ್ಟಿರೋಂತ ಒಂದು ಮೆಸೇಜ್ ಅಂತಾನೆ ಹೇಳ್ಬೋದು. ನಿಮ್ಮ ಪಾಸ್ಟ್ ಅಲ್ಲಿ ಕಪಲ್ಸ್ ಅಲ್ದೇನೆ, ಇಫ್ ಇನ್ ಕೇಸ್ ನಿಮ್ಮ ಹಳೆಯ ಏನ್ ಹೇಳ್ತಾರೆ ರಿಲೇಶನ್ಶಿಪ್ ವಿಷಯವಾಗಿರ್ಬೋದು, ಅದು ನಿಮ್ಮ ಪಾಸ್ಟ್ ಆಗಿರಬಹುದು, ನೀವು ಇಷ್ಟಪಟ್ಟವ್ರ ಜೊತೆನೆ ಇರ್ಬೋದು, ಇಲ್ದೇನು ಕೂಡ ಇರಬಹುದು. ಆ ರಿಲೇಶನ್ಶಿಪ್ ಚೆರಿಶ್ ಕ್ಯಾನ್ ಬಿ ಹೀಲ್ಡ್. ನೀವು ಎಲ್ಲಿ ಒಂದ್ ಹರ್ಟ್ ಆಗಿರ್ತೀರ, ಎಲ್ಲೋ ಒಂದ್ ಕಡೆ ಅವರನ್ನೇ ನೀವು ಅವ್ರ ಜೊತೆನೆ ಇರಬಹುದು, ಅಥವಾ ನೀವು ಅವ್ರ ಜೊತೆ ಜಗಳ ಆಡ್ಕೊಂಡಿರೋಂತ ಎಲ್ಲೋ ಒಂದು ಹಳೆಯ ನೆನಪು ನಿಮ್ಗೆ ಇನ್ನೂ ಕೂಡ ಕಾಡ್ತಾ ಇರ್ಬೋದು. ಅಲೌ ಮೀ ಟು ಕ್ಲಿಯರ್ ದ ವೇ ಫಾರ್ ಫರ್ಗಿವ್ನೆಸ್ ಸೊ ದಟ್ ಲವ್ ಕ್ಯಾನ್ ಬಿ
ಬಗ್ಗೆ ಏನಂತ ಹೇಳ್ತಿದ್ದಾರೆ, ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ಒಂದು ಅದ್ಭುತವಾದ ರಿಲೇಶನ್ಶಿಪ್ ನಲ್ಲಿ ಜಗಳ ಮಾಡ್ಕೊಂಡಿರುವಂತದ್ದು, ನೋವನ್ನ ನೋಡಿರುವಂತದ್ದು. ಇದೇನಾದ್ರು ಒಂದು ಫ್ಯಾಮಿಲಿ ವಿಷಯದಲ್ಲಿ ಆಗಿದ್ರು ಕೂಡ ಇದ್ರಲ್ಲಿ ನೀವು ರೆಸೋನೇಟ್ ಮಾಡ್ಕೋಬೇಕಾಗಿರೋದು ಒಂದು ಹಸ್ಬೆಂಡ್ ಅಂಡ್ ವೈಫ್ ಸಂಬಂಧಪಟ್ಟಂಗೆನೆ ಅಂತ ನಾನಿಲ್ಲಿ ಹೇಳ್ಬೋದು. ಫೈಲ್ ನಂಬರ್ 2, ನೀವೇನಾದ್ರೂ ನಿಮ್ಗೆ ತುಂಬಾನೇ ಇಷ್ಟಪಡುವಂತ ವ್ಯಕ್ತಿ ಜೊತೆ ಮನಸ್ತಾಪ ಮಾಡ್ಕೊಂಡಿದ್ರ, ಆ ಒಂದು ನೋವಿಂದ ನಿಮ್ಗೆ ಹೊರಗಡೆ ಬರಕ್ಕಾಗದೆ ತುಂಬಾ ಒಂದು ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ, ಇದು ನಿಮ್ಗೆ ಒಂದು ಅತ್ಯುತ್ತಮವಾದ ಸಮಯ. ಈ ತಪ್ಪು ನಿಮ್ಮ ಹಿಂದಿನ ಜನ್ಮದಲ್ಲೂ ನಡೆದಿರ್ಬೋದು, ಈ ಹಿಂದಿನ ದಿನಗಳಲ್ಲೂ ನಡೆದಿರಬಹುದು. ಸೊ ಯಾಕೆ ಅಂತ ಹೇಳ್ತಾ ಇದ್ದೀನಿ, ಪದೇ ಪದೇ ಇಂಥ ಒಂದು ತಪ್ಪು ಅಟ್ ಪ್ರೆಸೆಂಟ್ ಲೈಫ್ ಅಲ್ಲೂ ಕೂಡ ನಿಮ್ಗೆ ಎಫೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಿಲ್ಲಿ, ಆರ್ಕೆಂಜಲ್ ಮೈಕಲ್ ರವರು ನಿಮ್ಗೆ ಕ್ಲಿಯರ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ. ಇಂಥ ಒಂದು ತಪ್ಪನ್ನ ನೆಗೆಟಿವಿಟಿಯಿಂದ ನಿನ್ನಿಂದ ಹೊರಗಡೆ ತರಕ್ಕೆ ನನ್ನಿಂದ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಿಂದ ಅವರು ನಿಮ್ಮನ್ನ ಕ್ಯೂರ್ ಮಾಡಿ ಫ್ಯೂಚರ್ ಲೈಫ್ ಅಲ್ಲಿ ನಿಮ್ಗೆ ಅದ್ಭುತವಾದ ಒಂದು ಜರ್ನಿನ ಕೊಡೋದಕ್ಕೆ ಆರ್ಕೆಂಜಲ್ ಮೈಕಲ್ ರವರು ಇಲ್ಲಿ ಪ್ರಿಫರ್ ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಭಾವನೆಗಳಿಗೆ, ಎಮೋಷನ್ಸ್ಗೆ, ರಿಲೇಶನ್ಶಿಪ್ಗೆ, ಬಾಂಧವ್ಯಗಳಿಗೆ ಸಂಬಂಧಪಟ್ಟಿರುವಂತ ಒಂದು ಪ್ರಶ್ನೆ. ನೀವು ತುಂಬಾನೇ ಹರ್ಟ್ ಆಗಿರುವಂತದ್ದು ಫೈಲ್ ನಂಬರ್ 2. ಈ ವಿಷಯವಾಗಿ ನೀವು ತುಂಬಾನೇ ಕೊರಗ್ತಾನು ಇದ್ದೀರಾ ಅಂತಾನು ಅಲ್ಲಿ ತೋರಿಸ್ತಾ ಇದೆ. ಸೊ ಅಂತ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಜೀವನದಲ್ಲಿ ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೋ ಒನ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ ಆರ್ಕೆಂಜಲ್ ಮೈಕಲ್ ರವರು. ನೋ ಒನ್ ಇಸ್ ಪರ್ಫೆಕ್ಟ್, ಸ್ಟಾಪ್ ಜಡ್ಜಿಂಗ್ ಯೋರ್ ಸೆಲ್ಫ್ ಅಂಡ್ ಅದರ್ಸ್ ಅಂಡ್ ಲೆಟ್ ಲವ್ ಹೀಲ್ ದಿಸ್ ಸಿಚುವೇಶನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ ಕಡೆಯಿಂದಾನೇ ತಪ್ಪಾಗಿರ್ಲಿಲ್ಲ, ಅವ್ರ ಕಡೆಯಿಂದ ನಾವು ತಪ್ಪಾಗಿರ್ಲಿ, ನೀವ್ ಯಾರ ಕಡೆಯಿಂದನಾದ್ರೂ ತಪ್ಪಾಗಿದ್ರು ತೊಂದ್ರೆ ಇಲ್ಲ. ಈ ಪ್ರಪಂಚದಲ್ಲಿ ಯಾರು ಕೂಡ ಸರಿ ಇದ್ದಾರೆ ಅಂತಾನು ಹೇಳಕ್ಕಾಗಲ್ಲ, ಸರಿ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಇಂತ ಒಂದು ಅದ್ಭುತವಾದ ಮೆಸೇಜ್ ಅನ್ನ ಯೂನಿವರ್ಸ್ ಆರ್ಕೆಂಜಲ್ ಮೈಕಲ್ ರವರು ನಿಮ್ಗೆ ಹೇಳ್ತಿದ್ದಾರೆ ಅಂದ್ರೆ ಫೈಲ್ ನಂಬರ್ 2 ಅರ್ಥ ಮಾಡ್ಕೊಳ್ಳಿ. ನೀವ್ ಈ ಹಿಂದೆ ಆಗಿರುವಂತ ಕೆಟ್ಟ ಕಹಿ ಘಟನೆಗಳನ್ನ ನೆನ್ಪಿಟ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತಿದ್ದೀರಾ, ತಪ್ಪು ಮಾಡ್ತಾ ಇದ್ದೀರಾ ನೀವು. ಅದರಿಂದ ಹೊರಗಡೆ ಬನ್ನಿ. ಅವ್ರು ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಈ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ವ್ಯಕ್ತಿಗಳು ಸರಿ ಇರ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ನೀವು ನಿಮ್ಮನ್ನ ಅಥವಾ ಇನ್ನೊಬ್ರನ್ನ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೂಷಣೆ ಮಾಡೋದ್ರಲ್ಲಿ ಬಹಳ ತಪ್ಪಿದೆ. ಯಾಕಂದ್ರೆ ಪ್ರತಿಯೊಬ್ರು ಅವರ ಒಂದು ಕಣ್ಣಿನ ನೇರದ ನೋಟಕ್ಕೆ ಸರಿಯಾಗಿರ್ತಾರೆ, ಅವರ ರೆಸ್ಪೆಕ್ಟ್ಸ್ ಅಲ್ಲಿ ಅವರು ಸರಿನೇ ಇರ್ತಾರೆ. ಅಂತವರಿಗೆ ಹೋಗಿ ನಾವು ಸರಿ ಇದ್ವಿ, ನೀವ್ ಸರಿ ಇಲ್ಲ ಅಂತ ಹೇಳೋದು ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ. ಸೊ ಎಲ್ಲಾ ದೃಷ್ಟಿಲೂ ಎಲ್ಲಾರು ಅವ್ರವ್ರು ತಗೊಂಡಿದ್ದಂತ ನಿರ್ಧಾರಗಳು ಸರಿನೇ ಇರುತ್ತೆ. ಇಂಥ ಒಂದು ಈಗೋನ ಅಥವಾ ಇಂಥ ಒಂದು ಸೊ ಅಲ್ಟಿಮೇಟ್ ಆಗಿ ಫೈಲ್ ನಂಬರ್ 2 ನೀವ್ ಇಲ್ಲಿ ಮಾಡ್ಬೇಕಾಗಿರೋ ವಿಷಯ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ನಿಮ್ಗೆ ಆಗಿರುವಂತ ಮನ್ಸಿನ ನೋವನ್ನ, ಆಘಾತನ ಆರ್ಕೆಂಜಲ್ ಮೈಕಲ್ ರವರು ಸರಿ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಈ ಸಮಯದಲ್ಲಿ ನೀವು ಮಾಡ್ಬೇಕಾಗಿರೋದು ಇದೇನೆ, ನಿಮ್ಮಲ್ಲಿರುವಂತ ಪ್ರೀತಿ ಅಥವಾ ಪ್ರೇಮ, ಒಂದು ಏನ್ ಹೇಳ್ತಾರೆ, ಒಂದು ಫೀಲಿಂಗ್ಸ್ ನ ನೀವು ಇಲ್ಲಿ ಜಾಗೃತ ಮಾಡ್ಕೋಬೇಕಾಗತ್ತೆ. ಎಲ್ಲಿ ನಾವು ಪಾಸಿಟಿವ್ ಫೀಲಿಂಗ್ಸ್ ನ ಜಾಗೃತ ಮಾಡ್ಕೊಳ್ತೀವೋ ಆಗ ನಮ್ಗೆ ಸುತ್ತ ಇರೋ ನೇಚರು ಕೂಡ ಒಳ್ಳೆ ತರ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ, ಖುಷಿನ ಕೊಡ್ತಾ ಹೋಗುತ್ತೆ ಮನಸ್ಸಿಗೆ. ಯಾವಾಗ್ಲೂ ನಾವು ಒಂದನ್ನ ಯೋಚನೆ ಮಾಡ್ಬೇಕು, ನಮ್ಮ ತೃಪ್ತಿಗೆ ಮಾಡ್ಬೇಕಾಗಿರುವಂತ ಕೆಲ್ಸಗಳು ಯಾವ್ದಿದೆ ಅದನ್ನ ನಾವು ಮಾಡಿದಾಗ ಯಾವತ್ತಿಗೂ ಮನ್ಸನ್ನ ನೋವು ಮಾಡ್ಕೊಳ್ಳುವಂತ ಸಂದರ್ಭನೇ ಬರಲ್ಲ, ದುಃಖ ಪಡೋಂತ ಅವಕಾಶನೇ ಇರಲ್ಲ ನಮ್ಮ ಜೀವನದಲ್ಲಿ. ಸೊ ಇದು ನಿಮ್ಮ ಪಾಸ್ಟ್ ಆಗಿತ್ತು, ಇದು ನಿಮ್ಮ ಪ್ರೆಸೆಂಟ್ ಆಗಿದೆ. ನಿಮ್ಮ ಫ್ಯೂಚರ್ ಏನಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಯೋರ್ ಪ್ರೇಯರ್ಸ್ ಆರ್ ಬೀಂಗ್ ರಿಸೀವ್ಡ್ ಬೈ ದಿ ಡಿವೈನ್. ಗೊತ್ತಾಗ್ತಾ ಇದೆ ಅವ್ರಿಗೂ ಕೂಡ ನೀವು ಈವರೆಗೆ ಏನೆಲ್ಲ ತೊಂದರೆನ ಪಟ್ಟಿದ್ರಿ, ಏನೆಲ್ಲ ಶ್ರಮನ ಹಾಕಿದ್ರಿ, ಮಾನಸಿಕವಾಗಿ ಎಷ್ಟು ನೊಂದಿದ್ರಿ, ಈ ಎಲ್ಲ ವಿಷಯಗಳನ್ನು ಆ ಡಿವೈನ್ ಯೂನಿವರ್ಸ್ಗೆ ಗೊತ್ತಾಗಿದೆ, ಅರ್ಥ ಆಗ್ತಾ ಇದೆ ಅವರಿಗೆ. ನಿಮ್ಮ ಫೀಲಿಂಗ್ಸ್ ಆನ್ಸರ್ ವಿಲ್ ಕಮ್ ಸೂನ್. ಆಲ್ದೋ prayer is in forms you did not expect. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನೀವು ಮಾಡಿರುವಂತ ಒಂದು ಕೆಟ್ಟ ಘಟನೆಗಳಿಗೆ, ನೀವು ನೊಂದಿರುವಂತ ಸಂದರ್ಭದಿಂದ ಹೀಲ್ ಆಗೋ ಸಮಯ ಇದು. ಈ ನಿಮ್ಮ ಕಹಿ ಘಟನೆಗಳು ಸರಿ ಹೋಗಿ ಮುಂದಿನ ದಿನಗಳಲ್ಲಿ ಡಿವೈನ್ ಏಂಜಲ್ ಹಾಗೂ ಯೂನಿವರ್ಸ್ಗಳು ನಿಮ್ಮ ಪರವಾಗಿ, ನಿಮ್ಮ ಇಚ್ಛೆಯಂತೆ, ನಿಮ್ಮ ಕನಸಿನ ಒಂದು ಲೋಕದಲ್ಲಿ ನಿಮ್ಮ ಜೀವನನ ನಿಭಾಯಿಸೋದಕ್ಕೆ
ಆರ್ಕಿಂಜಲ್ ಮೈಕಲ್ ರವರು ಯೂನಿವರ್ಸ್ ನ ಮುಖಾಂತರ ನಿಮ್ಗೆ ಹೆಲ್ಪ್ ನ ಮಾಡ್ತಾ ಇದ್ದಾರೆ, ಸಹಾಯನ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಎಲ್ಲಾ ರೀತಿಯಾದ ಒಂದು ಸಂದರ್ಭಗಳಿಂದ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗ್ ಬೇಕಿರುವಂತ ಆಯಾ ಪ್ರಶ್ನೆಗಳಿಗೆ ಆಯಾ ಉತ್ತರಗಳನ್ನ ದೇವ್ರು ಕೊಡ್ತಾ ಹೋಗ್ತಾರೆ. ಅದು ಮಾತಿನ ಮುಖಾಂತರ ಅಲ್ಲ, ಕೆಲವೊಂದು ಎಕ್ಸ್ಪೀರಿಯನ್ಸ್ ಗಳನ್ನ ಮುಖಾಂತರ ನೀವು ಅನ್ಕೊಂಡ್ರು ಅನ್ಕೊಳ್ದೇ ಇದ್ರು. ಯಾಕಂದ್ರೆ ಈ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ. ಅಂತ ಒಂದು ಸಂದರ್ಭದಲ್ಲೇನೆ ದೇವ್ರು ನಮ್ಮನ್ನ ಕೈ ಹಿಡಿಯುವಂತದ್ದು. ಸೊ ಫ್ರೆಂಡ್ಸ್, ನಿಮ್ಗಿರುವಂತ ಕೆಲವೊಂದು ವಿಷಯಗಳಲ್ಲಿ ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಫೈಲ್ ನಂಬರ್ 2, ನಾವ್ ಎಷ್ಟೇ ನಿಯತ್ತಾಗಿದ್ರು, ಎಷ್ಟೇ ತೊಂದ್ರೆಲಿದ್ರು ಒಮ್ಮೆ ಕ್ವಶನ್ಸ್ ಬರುತ್ತೆ ನಮ್ಮ ಮೈಂಡ್ ಅಲ್ಲಿ. ನಾನ್ ಮಾಡಿದಕ್ಕೆಲ್ಲ ಇಷ್ಟೇನಾ? ನಾನ್ ಪಟ್ಟಿದ್ದ ಶ್ರಮಕ್ಕೆಲ್ಲ ಪ್ರತಿಫಲ ಇಷ್ಟೇನಾ? ಹಂಗಾರೆ ಬೇರೆಯವರು ನೋವು ಮಾಡಿದವ್ರಿಗೆ ಏನು ಕೂಡ ಶಿಕ್ಷೆ ಇಲ್ವಾ ಅಂತ ನಾವು ಆಲೋಚನೆ ಮಾಡುವಾಗ ಡಿವೈನ್ ಯೂನಿವರ್ಸ್ ನಮ್ಮನ್ನ ಯಾವುದೇ ರೀತಿಯಾದ ಕಷ್ಟಗಳನ್ನ ಕೊಡದೆ ಆ ಕ್ಷಣ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ನೋಡಿ. ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಹೋಗ್ಬೇಕು. ಇನ್ನೊಬ್ಬರಿಗೆ ತೊಂದ್ರೆ ಅಥವಾ ಕಷ್ಟಗಳನ್ನ ಕೊಟ್ಟು ನಾವು ಖುಷಿ ಪಡೋಂಥದ್ದು ಏನಿಲ್ಲ ಅಲ್ವಾ? ಸೊ ನಾವು ಮಾಡ್ಬೇಕಾಗಿರೋ ಒಳ್ಳೇದನ್ನ ಮಾಡ್ತಾ ಹೋಗೋಣ. ಡಿವೈನ್ ಯೂನಿವರ್ಸ್ ನಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ನಾವು ನಮ್ಮ ಫೇರೀಸ್ ಅಲ್ಲೂ ಕೂಡ ಕೇಳೋಣ. ಅವರು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿಯಾದ ಒಂದು ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಹಳೆ ನೋವುಗಳು ಅಥವಾ ಪೇನ್ ನ ಯಾವ ರೀತಿ ಅವರು ನೋಡಿ, ಎಷ್ಟು ವಂಡರ್ಫುಲ್ ಮೆಸೇಜ್ ಸಿಕ್ಕಿದೆ ನಿಮ್ಗೆ. ಅವರು ಕೂಡ ಹೇಳ್ತಾ ಇದ್ದಾರೆ ಹೀಲಿಂಗ್ ಹೀಲಿಂಗ್ ಹೀಲಿಂಗ್. ನಿಮ್ಗೆ ಆಗಿರುವಂತ ನೋವುಗಳಿಗೆ, ನಿಮ್ಮ ಮನಸ್ಸಲ್ಲಿ ಆಗಿರುವಂತ ದುಃಖಗಳಿಗೆ ಯೂನಿವರ್ಸ್ ಯಾವ ರೀತಿಯಾದ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್. ನಾನ್ ನಿಮ್ ಮುಂದೆನೆ ಕಾರ್ಡ್ ಶಫಲ್ ಮಾಡಿ ಹಾಕ್ತಾ ಇರುವಂತದ್ದು. ಇಲ್ಲಿ ಯಾವ್ದು ಕೂಡ ಪ್ರೀ ಪ್ಲಾನ್ಡ್ ಇರಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ಯಾರೋ ರೀಡಿಂಗ್ ನಲ್ಲಿ. ಸೊ ಹೀಲಿಂಗ್ ನೌ ಇಸ್ ಅ ಟೈಮ್ ಫಾರ್ ಯು ಟು ಗಿವ್ ಆರ್ ರಿಸೀವ್ ಹೀಲಿಂಗ್. ಸೊ ಈ ಸಂದರ್ಭದಲ್ಲಿ ನೀವು ನಿಮ್ಗಾಗಿರುವಂತ ಕಹಿ ಘಟನೆಗಳನ್ನ ಸರಿ ಮಾಡ್ಕೊಳ್ಳುವಂತ ಸಂದರ್ಭ. ಎವ್ರಿವನ್ ಹ್ಯಾಸ್ ಅ ನ್ಯಾಚುರಲ್ ಎಬಿಲಿಟಿ ಟು ಹೀಲ್ ಅದರ್ಸ್. ಎಸ್, ಇವನ್ ಯು. ನಿಮ್ಗೂ ಕೂಡ ಈ ಅದ್ಭುತವಾದ ಒಂದು ಅವಕಾಶನ ಡಿವೈನ್ ಯೂನಿವರ್ಸ್ ಮಾಡ್ಕೊಟ್ಟಿದೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಕಹಿ ಘಟನೆಗಳಿಂದ ಹೊರಗಡೆ ಬನ್ನಿ. ಯಾಕಂದ್ರೆ ನಿಮ್ಗಾಗಿ ಒಂದು ಅತ್ಯದ್ಭುತವಾದ ಫ್ಯೂಚರ್ ಕಾಯ್ತಾ ಇದೆ. ಫೈಲ್ ನಂಬರ್ 2 ಏನ್ ಹೇಳ್ತೀರಾ? ಸೊ ನಮ್ಮ ಪ್ರೇಯರ್ಸ್ ಅನ್ನ ಈ ಮಹಾಲಯ ಅಮಾವಾಸ್ಯೆ ದಿನ ವಿಶೇಷವಾಗಿ ದೇವರಲ್ಲಿ ಇಟ್ಟು ಈ ಕರಿ ಮೋಡದ ಛಾಯೆಯಿಂದ ಹೊರಗಡೆ ಬರೋಣ. ಸೂರ್ಯನ ಕಿರಣಗಳ ಮುಖಾಂತರ ನಮ್ಮ ಫೋಕಸ್ ಏನಿರುತ್ತೆ ಗೋಲ್ ಮೇಲೆ, ನಮ್ಮ ಲೈಟ್ ಎಲ್ಲಿ ಬೀಳುತ್ತೆ ಅದನ್ನ ನಾವು ಫೋಕಸ್ ಮಾಡ್ತಾ ದಾರಿ ತೋರಿಸ್ತಾ ಹೋಗ್ತಾರೆ ಯೂನಿವರ್ಸ್ ಕೂಡ. ಅದ್ರಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ ಫೈಲ್ ನಂಬರ್ 2 ನಾನ್ ನಿಮ್ಗೆ ಹೇಳ್ದಾಗೆ ಇನ್ನ ಒಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಖಂಡಿತವಾಗ್ಲೂ ಈ ಮಹಾಲಯ ಅಮಾವಾಸ್ಯೆ ದಿನ ನಿಮ್ಮ ಸಂಕಲ್ಪಗಳನ್ನ, ಹಳೆ ಕಹಿ ಘಟನೆಗಳನ್ನ ಸರಿ ಮಾಡ್ಕೊಂಡು ಅಮಾವಾಸ್ಯೆ ದಿನ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಒಂದ್ ಹಿಡಿ ಉಪ್ಪನ್ನ ಬಕೆಟ್ ನಲ್ಲಿ ಹಾಕೊಂಡು ಸ್ನಾನ ಮಾಡ್ಬೇಕು. ಸೊ ಇದು ನಿಮ್ಮ ಅವರನ್ನ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ, ನಿಮ್ಮ ಸರೌಂಡಿಂಗ್ ನ ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ. ಮನೆಯಲ್ಲೂ ಕೂಡ ಪಾಸಿಟಿವ್ ಆಗಿ ನೀವು ಪೂಜೆನ ಮಾಡುವಂಥದ್ದು. ಹೊರಗಡೆ ನೀವು ಎಲ್ಲಿ ವಿಶ್ ಮಾಡ್ತೀರಾ, ನೀವು ಚರ್ಚ್ಗೆ ಹೋಗೋರ ಚರ್ಚಿಗೆ ಹೋಗಿ ಬನ್ನಿ, ನೀವು ಮಸ್ಜಿದ್ ಹೋಗೋರ ಮಸ್ಜಿದ್ ಹೋಗಿ ಬನ್ನಿ, ದೇವಸ್ಥಾನ ಇಷ್ಟಪಡ್ತೀರಾ ಅಲ್ಲಿಗೆ ಹೋಗಿ ಬನ್ನಿ. ಯಾರೇ ಆಗಿದ್ರು ನನ್ನ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ ಈ ಸಾಲ್ಟ್ ವಾಟರ್ ಅಲ್ಲಿ ಸ್ನಾನ ಮಾಡುವಂತ ರೆಮಿಡಿನ ಮಾಡ್ಕೊಬಹುದು. ಸೊ ನಿಮ್ಮಲ್ಲಿ ಇರುವಂತ ನೆಗೆಟಿವ್ ಶಕ್ತಿಗಳು, ಅವರ ಶಕ್ತಿ ಎಲ್ಲ ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ತಾ ಟುಗೆದರ್ ನಾನ್ ನಿಮ್ಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು ಈ ನವರಾತ್ರಿಯ ದಶಮಿಯ ನನ್ನ ಒಂದು ವಿಡಿಯೋಸ್ ಪ್ರತಿದಿನ ಅಪ್ಲೋಡ್ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ಏನ್ ಗೈಡೆನ್ಸ್ ನ ಕೊಡ್ತಾ ಹೋಗ್ತಾರೆ ನೋಡೋಣ. ನಿಮ್ಗೋಸ್ಕರ ಪ್ರತಿದಿನ ನಾನು ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ವಿತೌಟ್ ಮಿಸ್, ವಿತೌಟ್ ಸ್ಕಿಪ್. ನೀವು ಅದನ್ನೆಲ್ಲ ನೋಡ್ತಾ ಹೋಗಿ ಕಮೆಂಟ್ ಮಾಡಿ. ನಿಮ್ದು ಏನಾದ್ರು ಕ್ವಶನ್ ಇದ್ರೆ ತಿಳಿಸಿ, ನಾನು ಕೂಡ ದೇವಿಯಲ್ಲಿ ಆ ಪ್ರಶ್ನೆನ ಹಾಕ್ತೀನಿ ಅಂತ ಹೇಳ್ತಾ ಟುಗೆದರ್ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿತೌಟ್ ಮಿಸ್. ಟುಗೆದರ್ ಫ್ರೆಂಡ್ಸ್, ಅಮಾವಾಸ್ಯೆ ದಿನ ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ. ಒಳ್ಳೆ ರೀತಿಯಲ್ಲಿ ದೇವರನ್ನ ಬೇಡ್ಕೊಳ್ಳಿ. ಆ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲರೂ ಒಳ್ಳೇದನ್ನ ಮಾಡಕ್ಕೋಸ್ಕರ, ಒಳ್ಳೇದನ್ನ ಪಡೆಯೋಕೋಸ್ಕರ ಒಳ್ಳೆ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಈ ವಿಷಯವಾಗಿ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ಅದಕ್ಕೆ ನೀವು ಟೆಕ್ಸ್ಟ್ ಮಾಡಿ ಕೇಳಬಹುದು. ಖಂಡಿತವಾಗ್ಲೂ ಅದು ಪೇಡ್ ಆನ್ಸರ್ ಇರುತ್ತೆ. ದಯವಿಟ್ಟು ಫ್ರೀ ಆಗಿ ಯಾವುದೇ ರೀತಿಯಾದ ಕನ್ಸಲ್ಟೇಷನ್ ಇರಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅರ್ಚನಾ PC ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ.